ಮಾಣಿಸಂಪಾಜೆ ರಾಷ್ಟ್ರೀಯ ಹೆದ್ದಾರಿ 275ರ ಕೌಡಿಚರ್ ಸಮೀಪದ ಮಂಡ್ಯಂಗಳದಲ್ಲಿ ದರೆ ಕುಸಿದು ಸಂಚಾರಕ್ಕೆ ಅಡಚಣೆಯಾದ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಶಾಸಕರಾದ ಅಶೋಕ್ ರೈ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯಂಗಳ ಬಳಿ ಸುಮಾರು 4 ಕಡೆಗಳಲ್ಲಿ ದರೆ ಕುಸಿತವಾಗಿದೆ. ದರೆ ಕುಸಿದು ಮಣ್ಣು ರಸ್ತೆಗೆ ಬಿದ್ದ ಕಾರಣ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಪೊಲೀಸರು ಬದಲಿ ಮಾರ್ಗದ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ರಸ್ತೆಗೆ ಬಿದ್ದ ಮಣ್ಣನ್ನು ತೆರವು ಮಾಡಲಾಗಿತ್ತು. ಆದರೆ ಬುಧವಾರದಂದು ಮತ್ತೆ ಮಣ್ಣು ಕುಸಿತವಾಗಿದೆ. ಮಣ್ಣು ತೆರವು ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದ್ದು, ಇಂದು ವಾಹನ ಸಂಚಾರಕ್ಕೆ ಯಾವುದೇ ಅಡಚಣೆಯಾಗಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತನಾಡಿದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು, ಇಲ್ಲಿ ಒಟ್ಟು 5 ಕಡೆಗಳಲ್ಲಿ ದರೆ ಕುಸಿತವಾಗಿದೆ. ಅಪಾಯಕಾರಿ ದರೆಗಳನ್ನು ತೆರವು ಮಾಡಿ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ನೋಡಿಕೊಳ್ಳಬೇಕು. ರಸ್ತೆಗೆ ಬಿದ್ದ ಮಣ್ಣನ್ನು ಮತ್ತೆ ರಸ್ತೆ ಬದಿಯಲ್ಲೇ ಹಾಕಿದರೆ ಮಳೆಗೆ ರಸ್ತೆ ಕೆಸರುಮಯವಾಗಲಿದ್ದು, ಮಣ್ಣನ್ನು ಹೊರಗಡೆ ಸಾಗಿಸುವಂತೆ ಸೂಚನೆಯನ್ನು ನೀಡಿದರು. ಮೈಸೂರು ಈ ರಸ್ತೆಯಲ್ಲಿ 4-5 ಕಡೆ ಗುಡ್ಡ ಕುಸಿತ ಆಗಿದೆ. ಮೊನ್ನೆ 2 ದಿವಸ ವಿಪರೀತ ಮಳೆಯಿಂದ ಬೇಕಾದಷ್ಟು ಜಾಗದಲ್ಲಿ ಕೆಲವು ತಡೆಗೋಡೆಗಳ ಅವಶ್ಯಕತೆ ಇದೆ. ಗುಡ್ಡಗಳು ಕುಸಿತ ಆಗಿದೆ. ಕೆಲವು ಗುಡ್ಡ ಕುಸಿತ ಆಗಿ ಮನೆಯ ಮೇಲೆ ಬಿದ್ದಿದೆ. ಕೆಲವು ಮನೆಯೂ ಕೂಡ ಬಿದ್ದಿದೆ. ಸುಮಾರು ಒಂದು 25ರಿಂದ 40 ಕೋಟಿ ರೂಪಾಯಿಯಷ್ಟು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗಿದೆ, ಡ್ಯಾಮೇಜ್ ಆಗಿದೆ. ಈ ತಡೆಗೋಡೆಗೆ ಒಂದು 25-30 ಕೋಟಿ ರೂಪಾಯಿ ಬೇಕಾಗುತ್ತೆ, ಮಾಡಬೇಕಿದ್ರೆ ಈಗ ಅವಶ್ಯಕತೆ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜಾಗ್ರಫಿಕಲ್ ನೇಚರ್ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಎತ್ತರ ತಗ್ಗಿರುವಂಥದ್ದು. ಕೆಳಗಡೆ ಮನೆ ಕಟ್ ಮಾಡಿ, ಗುಡ್ಡವನ್ನು ಕಟ್ ಮಾಡಿ ಮನೆ ಕಟ್ಟಬೇಕಾಗ್ತದೆ. ಮೇಲ್ಗಡೆ ಮನೆಗೆಲ್ಲ ತೊಂದರೆ ಆಗಿದೆ. ಎಲ್ಲ ಕಡೆ ಆದಷ್ಟು ಜಿಲ್ಲಾಡಳಿತ, ಸರ್ಕಾರ ಎಲ್ಲ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಸುಮಾರು ಒಂದು 10-20 ಮನೆಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿದೆ. ಉಪ್ಪಿನಂಗಡಿಯಲ್ಲಿ ಗಂಜಿ ಕೇಂದ್ರವನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಆದರೂ ಮುಂಜಾಗ್ರತೆ ಕ್ರಮ ಅಂತ ಅದನ್ನೆಲ್ಲ ಮಾಡಿದ್ದೀವಿ. ಇಲ್ಲಿಯೂ ಕೂಡ ರಸ್ತೆ ಕುಸಿತ ಆಗಿ ಗುಡ್ಡ ಕುಸಿತ ಆಗಿದೆ. ಅದು ರಸ್ತೆಗೆ ಮಣ್ಣು ಬಿದ್ದಿದೆ. ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ವಲ್ಪ ಕೆಲಸ ಇರುವಂಥದ್ದು. ಮಳೆ ಕಡಿಮೆ ಆಗಿದೆ. ಇನ್ನು ಮುಂದೆ ತೊಂದರೆ ಆಗಲಿಕ್ಕಿಲ್ಲ. ವರುಣನ ಕೃಪೆ ಇರಬಹುದು ನಮಗೆ. ಆದರೂ ತೊಂದರೆ ಆಗುವಂಥ ಪರಿಸ್ಥಿತಿ ಏನು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಕೆಲಸಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ತಡೆಗೋಡೆಯ ಬಗ್ಗೆ ಕೂಡ ನಾನು ನಾಳೆ ಮುಖ್ಯಮಂತ್ರಿಯನ್ನು, ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು, ನಮ್ಮ ಕಂದಾಯ ಮಂತ್ರಿಗಳನ್ನು 3 ಜನರನ್ನು ನಾಳೆ ಭೇಟಿ ಮಾಡ್ತೇನೆ. ಅವರಿಗೆ ಮನವಿಯನ್ನು ಕೊಡ್ತೇನೆ. ತಡೆಗೋಡೆಗಳಿಗೆ ನಮಗೆ ಕನಿಷ್ಠ ಒಂದು 25ರಿಂದ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಜನಗಳ ಪರವಾಗಿ ಜನಗಳ ನೋವು ಏನಿದೆ, ಈಗ ಅವರಿಗೆ ತಡೆಗೋಡೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಒಂದು ತಡೆಗೋಡೆ ಕಟ್ಟಬೇಕಿದ್ರೆ 5 ಲಕ್ಷ, 10 ಲಕ್ಷ, 15 ಲಕ್ಷ ರೂಪಾಯಿ ಬೇಕು. ಅವರು ಇರುವಂಥ ಮನೆಯ ವ್ಯಾಲ್ಯೂವೇ 2 ಲಕ್ಷ, 3 ಲಕ್ಷದಲ್ಲಿ ಕಷ್ಟದಲ್ಲಿ ಜೀವನ ಮಾಡುವರು. ಹೌದು, ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀನಿ. ಅನುದಾನವನ್ನು ತರುವ ಪ್ರಯತ್ನವನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಒಳಮೊಗ್ರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಬೊಳ್ಳಾಡಿ, ಅರಿಯಡ್ಕ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಇಕ್ಬಾಲ್ ಹುಸೇನ್ ಕೌಡಿಚ್ಚಾರ್ ಹಲವು ಮಂದಿ ಉಪಸ್ಥಿತರಿದ್ದರು. ಕವಿತಾ ಕೆಮಾಣಿ, ವಿ4 ನ್ಯೂಸ್, ಪುತ್ತೂರು.